ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ದು ಮುಸ್ಲಿಂ ಗುಂಪೊಂದು ಅಲ್ಲೇನೋ ನಮಾಜ್ ಮಾಡಿದ್ದಾರೆ, ಎಲ್ಲೋ ನಿಂತ್ಕೊಂಡು ಟರ್ಮಿನಲಲ್ಲೇ ಟರ್ಮಿನಲ್ 2 ಆಗಿರೋದೆ. ಸರಿ, ಎಲ್ಲರೂ ಗಲಾಟೆ ಸ್ಟಾರ್ಟ್ ಮಾಡಿದ್ರು, ಹೆಂಗೆ ಬಿಟ್ರಿ ಇದಕ್ಕೆ ಅಂತ. ನಮಾಜ್ ಮಾಡೋದು ತಪ್ಪಲ್ಲ, ಸರ್ಕಾರದ ನಿಲುವಿನಿಂದಾಗಿ ಇದು ತಪ್ಪಾಗತ್ತೆ. ಈಗ 10ಕ್ಕಿಂತ ಹೆಚ್ಚು ಜನ ಒಂದು ಕಡೆ ಸೇರ್ಕೋಬಾರ್ದು. 10ಕ್ಕಿಂತ ಹೆಚ್ಚು ಜನ ಸೇರೋದಲ್ಲ, ಅದು ಇದು ಬೇರೆ. ಅದು ಏರ್ಪೋರ್ಟಲ್ಲಿ 10 ಜನಕ್ಕೆ 10 ಜನ ಸೇರಿದ್ರೆ ಇನ್ನೇನಾಗತ್ತೆ? ಸೇರ್ಬೋದು ಬೇಕಾರೆ, ನಮಾಜ್ ಮಾಡೋಕ್ಕಾಗಲ್ಲ. ಹೌದು, ಅದು ಧಾರ್ಮಿಕ ಕಾರ್ಯಕ್ರಮಗಳಿಗೂ ಒಳಪಟ್ಟಿದೆ, ಅದಾಗಲ್ಲ ಅದು ಮಾಡೋಕ್ಕೆ. ಹಾಗಾದ್ರೆ ಒಂದು ಕೆಲಸ ಮಾಡಿರಿ, ನಾಳೆ ಯಾರು ಒಂದು ಟೀಮು, ಯಾರು ಫಾರಿನ್ಗೆ ಹೋಗ್ತಿರೋ ಟೀಮ್ಗಳು, ಯಾವ್ದಾರು T2 ಆದ್ದರಿಂದ ಯಾರು ಟೀಮ್ ಹೋಗ್ತಿರ್ತೀರಲ್ಲಪ್ಪ, ಯಾರು ಒಬ್ರು ಕೂತ್ಕೊಂಡ್ಬಿಡಲ್ಲ, ಒಂದು 10 ನಿಮಿಷದ ಒಂದು ಭಜನೆ ಮಾಡ್ಬಿಟ್ಟು ಹೋಗ್ರಿ. ಇವರಿಗಾಗಿದೆ ಅಂದರೆ ಮತ್ತೆ ಬೇರೆಯವ್ರಿಗೂ ಅವಕಾಶ ಕೊಡಬೇಕಾಗತ್ತೆ. ಅಲ್ಲೆಲ್ಲ ಒಂದು ರೂಮ್ ಕೊಟ್ಟಿರ್ತಾರೆ ನಮಾಜ್ಗೆ, ಪೂಜೆಗೆ, ದೇವಸ್ಥಾನಕ್ಕೆ, ದೇವ್ರಿಗೆ ಮಾಡೋಕ್ಕೆ ಅಂತ. ಅಲ್ಲಿ ಮಾಡಬೇಕು, ಕಣ್ ಕಡೆ ಮಾಡಬಾರ್ದು. ಯಾರಾದರೂ ಅಷ್ಟೇ, ಅದು ಯಾರಾದರೂ ಅಷ್ಟೇ, ಕಣ್ ಕಡೆ ಎಲ್ಲ ಮಾಡೋಂಗಿಲ್ಲ. ಹೌದು, ಸಮಯ ಆಗೋಯ್ತು ಅಂತ ಸಿಕ್ಕಿದ ಕಡೆ ಎಲ್ಲ ಮಾಡೋಕ್ಕಾಗಲ್ಲ, ಹಾಗೆಲ್ಲ ಮಾಡೋಕ್ಕೆ ಬರಲ್ಲ. ಮಾಡೋದೇ ಆದರೆ ಅಲ್ಲಿ ಮಾಡಬೇಕು, ನಿಗದಿತ ಜಾಗ. ಇಲ್ವಾ, ನೀವು ಹೋಗಿ ಹನುಮಾನ್ ಚಾಲೀಸನ ಒಂದು 10 ನಿಮಿಷ ಹಾಡ್ಬಿಟ್ಟು ದೇವಸ್ಥಾನದ ಏರ್ಪೋರ್ಟ್ ಒಳಗಡೆ ಆಮೇಲೆ ಫ್ಲೈಟ್ ಹತ್ತಿ, ಒಂದು 100 ಜನ ಸೇರ್ಕೊಳ್ಳಿ, ಒಂದು ಕಡೆ ಕೂತ್ಕೊಳ್ಳಿ, ಒಂದು 10 ನಿಮಿಷ ಮಾಡಿಬಿಟ್ಟು ಭಗವಂತ ಕಾಪಾಡಪ್ಪ ಫ್ಲೈಟ್ ಹತ್ತಕ್ಕೆ ಮೊದಲು ನಮ್ಮನ್ನೆಲ್ಲ ಅಂತ ಹೇಳ್ಬಿಟ್ಟು ಹತ್ತಿ. ಯಾರು ಬೇಡ ಅಂದವ್ರು? ಈಗ ಸರ್ಕಾರದ ಆದೇಶದ ವಿರುದ್ಧ ಅಲ್ವಾ ಸರ್ ಈಗ ಇವ್ರ ಮೇಲೆ ಹಾಕಿದ್ರೆ ಕ್ರಮ ಜರುಗಿಸ್ಬೇಕು. ಅದು ಆಮೇಲೆ ನೋಡಣ್ರಿ, ಹೂ ಕೇರ್ಸ್ ಆಲ್ ದಿಸ್ ಗೌರ್ಮೆಂಟ್ ಆರ್ಡರ್ಸ್. ಬರ್ತಾ ಅವುಗಳೆಲ್ಲ ತ್ರಾಶ್ ಆಗೋಗ್ತಾ ಇವೆ. ಯಾಕೋ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.